ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಈ ವಿಡಿಯೋ ನಮ್ಮ 2ನೇ ದಿನದ ರೈಡ್ನ ಮುಂದುವರಿದ ಭಾಗ. ಲಾಸ್ಟ್ ವಿಡಿಯೋದಲ್ಲಿ ನೀವು ಮುರುಡೇಶ್ವರದವರೆಗೂ ನೋಡಿದ್ರಿ. ಸೊ ಈ ವಿಡಿಯೋದಲ್ಲಿ ನಾನು ಮುರುಡೇಶ್ವರದಿಂದ ಮರವಂತೆ ಬೀಚಿಂದ ಕೊಲ್ಲೂರ್ಗೆ ಹೋಗ್ತಾ ಇದ್ದೀನಿ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ನಾವು ಮರವಂತೆ ಬೀಚ್ ಬಂದಿದ್ದೀವಿ. ಮರವಂತೆ ಬೀಚ್ ಅಂತ ಇದು ಮೇನ್ ರೋಡ್ ಸಿಗೋದಂತಲ್ಲ. ನಾವಲ್ಲಿ ಒಬ್ರು ಕೇಳ್ದೋ, ಸೊ ಅವರೊಂದು ಮಾಮೂಲಿ ಅಲ್ಲೊಂದು ಒಳಗಡೆ ಒಂದು ರೂಟ್ ಹೇಳಿದ್ರು. ಸೊ ಅಲ್ಲಿಂದ ಬಂದಿದ್ದೀವಿ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಇದು ಫೋಕಸ್ ಅಲ್ಲಿ ದೂರದಲ್ಲಿ ನೋಡಿ ಸೂರ್ಯ ಮುಳುಗ್ತಾ ಇದೆ, ಕಾಣುತ್ತಾ ಇದೆ ನೋಡಿ. ಇದು ನೋಡಿ ಹಾಳಾದ, ಇದು ನಾರ್ಮಲ್ ಆ ಥರ ಬಿಚ್ಕೊಳ್ತಾರ ಇಲ್ಲ. ಹಾಂ, ಅದಕ್ಕೆ ಇಳಿಯೋಕೆ ಬಿಡೋವಂತೆ ಗುರು, ಇಳಿಯೋಕೆ ಬಿಡೋವಂತೆ. ಅಲೆಗಳು ನೋಡಿ ಹೆಂಗೆ ಬರ್ತಿದೆ. ದಡದಲ್ಲೇ ಅಲೆಗಳು ಎದೊಳ್ತಾ ಇದೆ. ಅಲ್ಲೆಲ್ಲ ಅಲ್ಲಿ ಮಧ್ಯದಲ್ಲಿ ಎದ್ಬಿಟ್ಟು ದಡಕ್ಕೆ ಬರುತ್ತೆ. ಇಲ್ಲಿ ದಡದಲ್ಲೇ ಅಲೆಗಳು ಎದೊಳ್ತಾ ಇದೆ ನೋಡಿ. ಮುಳುಕು ಫ್ರೆಂಡ್ಸ್, ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮೇನ್ ರೋಡ್ ಹೋದ್ರೆ ಅಲ್ಲೂ ಈ ಥರ ಇರುತ್ತೆ. ನೋಡೋದಲ್ಲ ಫುಲ್ ಎಂಟಲ್ಲಿ ಆಗ್ತಾ ಬಂತು. ಆ ಕಡೆ ಅಲೆಗಳು ಮಾತ್ರ ದೊಡ್ಡ ಅಲೆಗಳು ಬರ್ತಿದ್ದೀವಿ. ಇವಾಗ ನಾವು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವಾಗ ಬೆಳಗ್ಗೆ ನಿನ್ನೆ ಬರೀ ಊಟ ಮಾಡ್ಕೊಂಡು ಹೋಗಿದೆ ಅಷ್ಟೇ. ಸೊ ಇವಾಗ ದೇವರ ದರ್ಶನ ಮಾಡಿಕೊಂಡು ಮತ್ತು ನಮ್ಮ ಮುಂದಿನ ಪಯಣವನ್ನು ಬೆಳೆಸಬೇಕು. ವ್ಯೂ ಯಾವ ಥರ ಕಾಣುತ್ತದೆ. ಇವಾಗ ಬೆಟ್ಟಗಳು ಒಂದರಿಂದ ಒಂದು ಆ ಥರ ಬೆಟ್ಟ ಸಾಲಾಗಿದೆ ನೋಡಿ. ಇದೇ ಮೂಕಾಂಬಿಕೆ ದೇವಸ್ಥಾನಕ್ಕೆ ಎಂಟ್ರಿ ಒಳಗಡೆ ರೆಕಾರ್ಡ್ ಮಾಡೋಕ್ಕೆ ಬಿಡೋಲ್ಲ ಅನ್ಕೋತೀನಿ. ಸೊ ಇಲ್ಲೇ ಸ್ಟಾಪ್ ಮಾಡಿ ಫ್ರೆಂಡ್ಸ್, ಇವಾಗ ನಾವು ಇಲ್ಲಿ ಈ ಕಡೆ ನೋಡ್ತಾ ಇರೋದು ಮೂಕಾಂಬಿಕಾ ದೇವಸ್ಥಾನ ಗರ್ಭಗುಡಿ ಇದು. ಸೊ ನಾನು ಹೊರಗಡೆ ಹೊರಾಂಗಣ ಸುತ್ತುತ್ತಾ ಇದ್ದೀವಿ. ಇಲ್ಲಿ ಏನೇನೋ ಇದೆ. ಇಲ್ಲೂ ದೇವಸ್ಥಾನಗಳು ಸುಮಾರಿವೆ.